ಹಾಯ್ ಆಲ್, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮತ್ತು ಟೇಸ್ಟಿಯಾಗಿ ಮಾಡುವಂತಹ ಪುದೀನ ಪನ್ನೀರ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ಯಮ್ಮಿ ಆಗಿರುತ್ತೆ, ಮಕ್ಕಳು ಕೂಡ ತುಂಬ ಹೆಲ್ದಿಯಾಗಿರುತ್ತೆ. ಇದನ್ನು ಒಂದು ಸಲ ತಿಂದರೆ ನಿಮಗೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಬನ್ನಿ ಆಗಿದ್ದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಬೌಲ್ ಫುಲ್ ಆಗುವಷ್ಟು ನಾನು ಪುದೀನ ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಎರಡನ್ನೂ ನೀಟಾಗಿ ತೊಳೆದು ಒಂದೊಂದು ಕಟ್ಟಷ್ಟು ನಾನು ತೊಗೊಂಡಿದ್ದೀನಿ. ನೀವು ಎಷ್ಟು ಸೊಪ್ಪು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ 2 ಅಥವಾ 3 ಜನಕ್ಕೆ ಆಗೋಷ್ಟು ಕ್ವಾಂಟಿಟಿಗೆ ನಾನು ಇಷ್ಟು ತೊಗೊಂಡಿದ್ದೀನಿ. ಹಾಗೆ 1 ಟೊಮ್ಯಾಟೊ ತೊಗೊಂಡಿದ್ದೀನಿ. ಮೊದಲಿಗೆ ನಾವೇನು ಮಾಡಬೇಕು, ಫಸ್ಟು ಒಂದು 2 ಲೋಟ ಆಗೋಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ಒಂದು ನಾರ್ಮಲ್ ಅಕ್ಕಿ ಡೈಲಿ ಮಾಡ್ತೀವಲ್ಲ ಅದನ್ನು, ಇನ್ನೊಂದು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಸೊ 2 ಅಕ್ಕಿನ ಒಂದೊಂದು ಲೋಟ ತೊಗೊಂಡು ಇದನ್ನು ಒಂದು 20ರಿಂದ 30 ನಿಮಿಷದವರೆಗೂ ನೆನೆ ಇಡಬೇಕು. ಚೆನ್ನಾಗಿ ಒಂದು 2 ಸಲ ತೊಳೆದ್ಬಿಟ್ಟು ಅದನ್ನು ಒಂದು ಅರ್ಧ ಗಂಟೆ ಅಥವಾ 20 ನಿಮಿಷ ನಾವೇನು ಪಲಾವ್ ಮಾಡ್ತೀವಲ್ಲ ಅದಕ್ಕಿಂತ ಮುಂಚೆ ನೆನೆ ಇಟ್ಕೊಂಡ್ಬಿಡೋಣ. ಸೊ ಇದಾದಮೇಲೆ ನಾವೇನು ಮಾಡೋಣ, ಫಸ್ಟು ಹಸಿ ಮಸಾಲ ಮಾಡ್ಕೋಬೇಕು ಇದಕ್ಕೆ. ಅಂದರೆ ನಾವೇನು ಕೊತ್ತಂಬರಿ ಮತ್ತು ಪುದೀನ ತೊಗೊಂಡಿದ್ವಲ್ಲ, ಸೊ ಅದರದ್ದು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ. ನೋಡಿ ಇಲ್ಲಿ ಫಸ್ಟು ನಾನು ಒಂದು ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಬೌಲ್, ಪೂರ್ತಿ ಬೌಲ್ ತೊಗೊಂಡಿದ್ದೀನಿ. ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀನಿ. ಸೊ ಅದಾದಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಸಿಮೆಣ್ಸಿನ್ಕಾಯಿ ಹೆಚ್ಚು ಕಡಿಮೆ ಹಾಕ್ಕೋಬೋದು. ಅದಾದಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಹಸಿ ಶುಂಠಿ ಮತ್ತು ಹಸಿ ಬೆಳ್ಳುಳ್ಳಿ ಅದನ್ನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಒಂದು ಫುಲ್ ಟೊಮ್ಯಾಟೋನ ಕಟ್ ಮಾಡಿ ಇಲ್ಲಿ ಹಾಕಿದ್ದೀನಿ. ಅದ್ರ ಜೊತೆಗೆ ಜೀರಿಗೆ ಹಾಕಿದ್ದೀನಿ. ನೋಡಿ ಇದನ್ನು ನುಣ್ಣಗೆ ರುಬ್ಕೊಂಡ್ಬಿಡೋಣ. ಸೊ ಇದು ರುಬ್ಕೊಂಡಾದಮೇಲೆ ನಿಮಗೆ ಪೂರ್ತಿ ಫುಲ್ ಪೇಸ್ಟ್ ಆಗಬೇಕು. ಯಾವುದೇ ಟೊಮ್ಯಾಟೊ ಮತ್ತು ಯಾವುದೇ ಕೊತ್ತಂಬರಿ ಪುದೀನ ನಮಗೆ ಕಾಣಿಸ್ಬಾರ್ದು, ಫುಲ್ ಪೇಸ್ಟ್ ಆಗಬೇಕು. ಈ ಥರ ನೋಡಿ ಗ್ರೀನ್ ಫುಲ್ ತಿನ್ನ ಪೇಸ್ಟ್, ಸಾಫ್ಟ್ ಪೇಸ್ಟ್ ಆಗಬೇಕು. ನೋಡಿ ಈಗ ಫಸ್ಟು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ನಾರ್ಮಲಾಗಿ ಏನು ಒಗ್ಗರಣೆ ಕೊಡ್ತೀವೋ ಅದೇ ಥರ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದಕ್ಕೆ ನಾನು 2 ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಬರೀ 2 ಒಂದು ಚಕ್ಕೆನ, ಒಂದು ಲವಂಗನ, ಒಂದು ಚಕ್ಕೆ ಮತ್ತು ಒಂದು ಏಲಕ್ಕಿನ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಒಂದು ಚಕ್ಕೆ ಮತ್ತು ಒಂದು ಏಲಕ್ಕಿನ ಹಾಕಿ ಈಗೇನು ರುಬ್ಬಿಟ್ಟಿರ್ತೀವಲ್ಲ ಹಸಿ ಮಸಾಲಾನ, ಅದನ್ನು ಪೂರ್ತಿಯಾಗಿ ನಾವೇನು ಮಾಡೋಣ, ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಸೊ ಅದಾದಮೇಲೆ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಇಲ್ಲಿ ಕೈ ಬಿಡ್ದೇ ಹುರ್ಕೊಳ್ಳಿ, ಯಾಕಂದರೆ ಸಿದೋಗೋ ಚಾನ್ಸಸ್ ಇರುತ್ತೆ. ನೋಡಿ ಈ ಥರ ಹುರ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ನಾನು ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕಿಲ್ಲ ಅಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಡೈರೆಕ್ಟಾಗಿ ಇಲ್ಲೇ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇದಕ್ಕೆ ನಾವೇನು ಮಾಡೋಣ, ಸ್ಪೈಸಸನ್ನು ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಆಲ್ರೆಡಿ ನಾನು ಅರಿಶಿನ ಹಾಕಿದ್ದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ 1 ಟೀ ಸ್ಪೂನಷ್ಟು ಧನಿಯಾ ಮತ್ತು ಒಂದು 1/2 ಸ್ಪೂನಷ್ಟು ಜೀರಿಗೆನ, ಅದಾದಮೇಲೆ ಸ್ವಲ್ಪ ಗರಂ ಮಸಾಲಾನ 1/4 ನಾವೇನು ಮಾಡೋಣ, ಗರಂ ಮಸಾಲಾನ ಹಾಕ್ಕೊಳ್ಳೋಣ. ಇದಿಷ್ಟು ಇದು ಸ್ಪೈಸಸ್, ಎಕ್ಸ್ಟ್ರಾ ಸ್ಪೈಸಸ್ ಇದಷ್ಟೇ. ಅದಾದಮೇಲೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೊಳ್ಳೋಣ. ಹುರ್ಕೊಂಡು ಆದಮೇಲೆ ನಾವೇನು ಮಾಡೋಣ, ಇದಕ್ಕೆ ನಾವು ಪನ್ನೀರನ್ನ ಆ್ಯಡ್ ಮಾಡೋಣ. ಅಂದರೆ ಚಿಕ್ಕದಾಗಿ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನಾನು ನೋಡಿ ಇಲ್ಲಿ ಒಂದು 150 ಗ್ರಾಮಷ್ಟು ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ, ಇದೇನು ಮಿಕ್ಸ್ಚರ್ ಇದೆಯಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ, ಜಾಸ್ತಿ ಏನಿಲ್ಲ, ಸ್ವಲ್ಪ ಹೊತ್ತು ಹುರ್ಕೋತೀನಿ. ಅದಾದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸೊ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ನಾನು 2 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದಕ್ಕೆ ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ನಾನು ಟೇಸ್ಟ್ಗೋಸ್ಕರ ಶುಗರ್ ಹಾಕ್ತಾಯಿದ್ದೀನಿ. ಇದನ್ನು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ನೋಡಿ ಅಕ್ಕಿನ ನೆಕ್ಸ್ಟ್ ಏನು ನೆನೆ ಇಟ್ಟಿದ್ವಲ್ಲ ಆ ಅಕ್ಕಿನ ಮಿಕ್ಸ್ ಮಾಡಿ ಅದನ್ನು ಒಂದು ಸ್ವಲ್ಪ, ಅಂದರೆ ಜಾಸ್ತಿ ಅಂದರೆ ತಿರುಗಿಸ್ದೆ, ಸ್ವಲ್ಪ ನೋಡಿ ಲೈಟಾಗಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಅದು ಮಸಾಲದಲ್ಲಿ ಅಕ್ಕಿ ಸ್ವಲ್ಪ ಮಿಕ್ಸ್ ಆಗೋ ಥರ ಮಾಡಿಬಿಟ್ಟು ಇದಕ್ಕೆ ಎಷ್ಟು ಅಂದರೆ, ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದಕ್ಕೆ ನಾನು 4 ಲೋಟ ನೀರು ಹಾಕ್ತಾಯಿದ್ದೀನಿ. ಆಲ್ರೆಡಿ ಇದು ಪೇಸ್ಟಲ್ಲಿ ಸ್ವಲ್ಪ ನೀರಿರುತ್ತೆ, ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಆಲ್ರೆಡಿ ಅಕ್ಕಿ ನೆಂದಿರೋದ್ರಿಂದ ಇದು ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಅದಾದಮೇಲೆ ನಾನು 4 ಲೋಟ ನೀರು ಹಾಕ್ಬಿಟ್ಟು ಇನ್ನೊಂದು ಸಲ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಡಕ್ಕನ್ ಮುಚ್ಚಿಬಿಟ್ಟು ಒಂದು 2 ವಿಷಲ್ ಆಗಿ 3ನೇ ವಿಷಲ್ ಬರೋಕ್ಕಿಂತ ಮುಂಚೆನೇ ಆಫ್ ಮಾಡಿಬಿಡಿ. ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 2 ವಿಷಲ್ ಪೂರ್ತಿಯಾಗಿ ಇನ್ನೊಂದು ವಿಷಲ್ ಬರೋಕ್ಕಿಂತ ಮುಂಚೆನೇ ನೀವು ಸ್ಟವ್ನ ಆಫ್ ಮಾಡಿಬಿಡಿ. ಆವಾಗ ಅದು ಹಬೆಯಲ್ಲೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅಂದರೆ 2 ವಿಷಲ್ ಕಂಪ್ಲೀಟಾಗಿ ಮಾಡಿ ಇನ್ನೊಂದು ವಿಷಲ್ನ ಮಾತ್ರ
ಬರೋಕ್ಕಿಂತ ಮುಂಚೆ ಅದು ಇನ್ನೇನು ಆಗ್ತಾ ಇರುತ್ತಲ್ಲ ಆವಾಗ ಮಾತ್ರ ನೀವು ಅದನ್ನು ಆಫ್ ಮಾಡ್ಕೊಂಬಿಟ್ರೆ ಸಾಕು. ನಿಮಗೆ ಪುದೀನ ಪನ್ನೀರ್ ಪಲಾವ್ ರೆಡಿ ಆಗುತ್ತೆ. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈ ಥರ ನಿಮಗೆ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮತ್ತು ಹೆಲ್ದಿಯಾಗೂ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಏನು ಬಾಯಲ್ಲಿ ಸಿಗಲ್ಲ ಅಲ್ಲ, ಆರಾಮಾಗಿ ತಿನ್ಕೋತಾರೆ. ನೋಡಿ ತುಂಬಾ ಟೇಸ್ಟಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.